ಎಲ್ಲರಿಗೂ ನಮಸ್ಕಾರ. ಇವತ್ತು ಸುಂದರವಾದಂಥ ಒಂದು ವಿಡಿಯೋವನ್ನು ಆಲಿಸೋಣ. ತಪಸ್ಸಿನ ಫಲ ಆ ದೇವರು ಕೊಟ್ಟವರ. ಆ ಶಬರಿ ನಿತ್ಯ ನಿರಂತರ ಹಣ್ಣು ಹಂಪಲ ಪೂಜೆ ಪುರಸ್ಕಾರ ಮಾಡಿ ಆ ದೈವ ಸಾಕ್ಷಾತ್ಕಾರ ಅನಿಸಿಕೊಂಡಿರುವಂಥ ರಾಮನ ದರ್ಶನ ಪಡೆಯಬೇಕೆಂಬ ಹಂಬಲವನ್ನಿಟ್ಟುಕೊಂಡು ಸದಾಕಾಲ ತಪಸ್ಸು ಮಾಡಿ ರಾಮನ ದರ್ಶನವನ್ನು ಪಡೆದುಕೊಂಡವಳು ಯಾರಂದರೆ ಶಬರಿ. ಯಾಕಂದರೆ ತಪಸ್ಸು ಅನ್ನೋದೊಂದು ಪ್ರಾಮಾಣಿಕತೆಯಿಂದ ಬದುಕುವುದೊಂದು ತಪಸ್ಸು, ಸತ್ಯ ನುಡಿಯುವುದೊಂದು ತಪಸ್ಸು, ಬದುಕು ನಡೆಸುವುದೊಂದು ತಪಸ್ಸು, ಒಂದು ನಡೆಯೊಳಗೆ ತಪಸ್ಸು, ನುಡಿಯೊಳಗೆ ತಪಸ್ಸು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಲಿಬೇಕಾದ್ರೆ ಕಲಿಕೆ ಅನ್ನೋದೊಂದು ತಪಸ್ಸಾಗುತ್ತೆ. ಸಾಧನೆ ಮಾಡಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಏನು ಬೇಕಾದ್ರೆ ತಪಸ್ಸು ಅನ್ನೋದು ಬೇಕು. ಬರೀ ತಪಸ್ಸು ಅನ್ನೋದು ಸಂತರು ಮಹಂತರಿಗೆ ಅಷ್ಟೇ ಅಲ್ಲ, ನಿಜ ಜೀವನದೊಳಗೆ ಬದುಕುವಂಥ ಸಾಮಾನ್ಯ ಜನರಾಗಿರ್ಬೋದು, ಸಂಸಾರಿ ಜನರಾಗಿರ್ಬೋದು. ತಪಸ್ಸು ಅಂದರೆ ಆತ್ಮಬಲವನ್ನು ಹೆಚ್ಚು ಮಾಡುತ್ತೆ, ಮನೋಬಲವನ್ನು ಹೆಚ್ಚು ಮಾಡುತ್ತೆ, ತೋಳು ಬಲವನ್ನು ಹೆಚ್ಚು ಮಾಡುತ್ತೆ, ನಮ್ಮಲ್ಲಿ ಧೈರ್ಯವನ್ನು ತರುತ್ತೆ. ಹಿಡಿದ ಕೆಲಸವನ್ನು ಮಾಡೇ ತೀರ್ತೀನಿ ಎಂಬ ಛಲ ಹುಟ್ಟಿಸಬೇಕಾಗಿತ್ತರ ಮನುಷ್ಯನಿಗೆ ಏನು ಬೇಕಂದ್ರೆ ತಪಸ್ಸು ಬೇಕು. ಒಬ್ಬ ಭಿಕ್ಷುಕ ದಿನಂಪ್ರತಿ ಎಲ್ಲರ ಮನೆಗೆ ಹೋಗ್ತಿದ್ದ, ಬೇಕಾಗಿರುವಂಥದ್ದನ್ನು ನೀಡಿದ್ದನ್ನು ತೆಗೆದುಕೊಂಡು ತನ್ನ ಉಪಜೀವನವನ್ನು ಸಾಗಿಸ್ತಾ ಇದ್ದ. ಅವನಲ್ಲಿ ಒಂದು ಕನಸು. ಎಂಥ ಕನಸು ಅಂದರೆ, ನಾನು ತಪಸ್ಸು ಮಾಡಬೇಕು, ಆ ದೇವರನ್ನು ಮಾತ್ರ ದರ್ಶನ ಪಡಿಬೇಕೆಂಬ ಹಂಬಲ ಮೂಡಿತು. ಆವಾಗ ಒಂದು ದೊಡ್ಡದಾಗಿರುವಂಥ ಕಾಡಿನೊಳಗೆ ಹೋಗಿ ಕುಯ್ಯೆ ಮಗ್ಗಲಿಗೆ ಕುತ್ತು ಏನು ಮಾಡಿದ ಅಂದ್ರೆ ತಪಸ್ಸು ಮಾಡಲು ಪ್ರಾರಂಭ ಮಾಡಿದ. ತಪಸ್ಸಿನ ಮೂಲ ಉದ್ದೇಶ ಏನಂದರೆ ಆ ದೇವರನ್ನು ಕಾಣಬೇಕೆಂಬ ಹಂಬಲ ಆ ತಿರುಕನಿಗೆ ಬಂದಿತ್ತು. ಸುಮಾರು 10 ವರ್ಷಗಳ ಕಾಲ ನಿತ್ಯ ನಿರಂತರವಾಗಿ ತಪಸ್ಸು ಮಾಡಿ ದೈವ ಸಾಕ್ಷಾತ್ಕಾರ ಪಡೆದುಕೊಳ್ಳಲಿಕ್ಕೆ ಸದಾ ಸಿದ್ಧನಾಗಿದ್ದ. ಯಾರಂದರೆ ಆ ಭಿಕ್ಷುಕ. ಅಂಥ ಭಿಕ್ಷುಕ 10 ವರ್ಷ ಆದ ನಂತರ ಆ ದೇವರ ದರ್ಶನ ಕೊಟ್ಟಾಗ, ನೋಡಪ್ಪ, 10 ವರ್ಷಗಳ ಕಾಲದಿಂದ ತಪಸ್ಸು ಮಾಡಿಲ್ಲ, ನಿನಗೇನು ಬೇಕು ಅಂದಾಗ ಆ ಭಿಕ್ಷುಕ ಸೊಗಸಾದ ಮಾತು ದೇವರಿಗೆ ಹೇಳ್ತಾನೆ. ನನಗೆ ದೇವರೇ ಉಡಲು ತೊಡಲು ತಿನ್ನಲು ಸಾಕಾಗುವಷ್ಟು ಕೊಟ್ಟಿದ್ದೀಯ. ನನಗೇನು ಮತ್ಯಾವುದು ವಜ್ರ ಬೇಡ, ವೈಡೂರ್ಯ ಬೇಡ, ಸಂಪತ್ತು ಬೇಡ, ಮನೆ ಬೇಡ, ನಮಗೇನು ಬೇಡ. ಹಂಗಾದ್ರೆ ನನ್ನ ಬಗ್ಗೆ ಯಾಕೆ ನೀ ತಪಸ್ಸು ಮಾಡ್ತೀಯ ಅಂತ ದೇವ್ರು ಕೇಳಿದಾಗ ಆ ಭಿಕ್ಷುಕ ಹೇಳ್ತಾನೆ, ಏನಿಲ್ಲ ಎಂತಿಲ್ಲ, ನನ್ನ ಸುಖದೊಳಗೆ ದುಃಖದೊಳಗೆ ನೀನಿರಬೇಕು, ನನ್ನ ನಗುವಿನೊಳಗೆ ಅಳುವಿನೊಳಗೆ ನೀನಿರಬೇಕು. ಆದ್ದರಿಂದ ಸದಾಕಾಲ ನೀ ನನ್ನ ಸಂಘದೊಳಗೆ ಇರಬೇಕು. ಅದೇ ನನ್ನ ಹಂಬಲ, ಅದೇ ನನ್ನ ಅಪೇಕ್ಷತೆ. ಯಾರು ಹೇಳ್ತಾನಂದ್ರೆ ಭಿಕ್ಷುಕ ಹೇಳ್ತಾನೆ. ಈ ಮಾತನ್ನು ಕೇಳಿ ದೇವರಿಗೆ ಆಶ್ಚರ್ಯ ಆಯ್ತತ್ತ. ಎಷ್ಟೋ ಮಂದಿ ಸಾಕಾಗುವಷ್ಟು ಇದ್ದವರು ಸುದಿಗೆ ಇನ್ನಷ್ಟು ಬೇಕನ್ನುವಂಥ ಇಂಥ ಯುಗದೊಳಗೆ ಇಂಥ ಒಬ್ಬ ತಿರುಕ, ಇಂಥ ಒಬ್ಬ ಭಿಕ್ಷುಕ ನನಗೇನೂ ಬೇಡ, ನಿನ್ನ ಸಂಘ ಬೇಕಂತ ಬಯಸ್ತಾನಲ್ಲ, ಇಂಥವನ ಜೊತೆ ನಾ ಸದಾಕಾಲ ಇರಬೇಕೆಂಬ ಕಲ್ಪನೆ ದೇವರಲ್ಲಿ ಮೂಡಿತತ್ತ. ಆದ್ದರಿಂದ ಆಯಿತು, ತಥಾಸ್ತು ಅಂದತ್ತ. ದೇವರು ಮರೆಯಾಗಿ ಹೋದತ್ತ. ನನ್ನ ತಪಸ್ಸು ಪ್ರತಿಫಲ ಪಡಿತ ತಿಳ್ಕೊಂಡು ಕಾಡನ್ನು ಬಿಟ್ಟ, ನಾಡಿಗೆ ಹೊಂಟ ಭಿಕ್ಷುಕ. ನಾಡಿಗೆ ಹೊಂಟ ಇನ್ನೇನು ನಗರದೊಳಗೆ ಪ್ರವೇಶ ಮಾಡ್ತಾ ಇದ್ದ. ಆ ಕಡೆಯಿಂದ ದೊಡ್ಡದಾಗಿರುವಂಥ ಒಂದು ಮೆರವಣಿಗೆ ಸಾಗ್ತಾ ಇತ್ತು. ದೊಡ್ಡದಾಗಿರುವಂಥ ಸಿಂಹಾಸನದ ಮೇಲೆ ಆ ನಗರದೊಳಗಿರುವಂಥ ಒಬ್ಬ ರಾಜ ಕುತ್ಕೊಂಡು, ಆ ರಾಜನ ಸಹಚರರು, ಬಂಧು ಬಳಗದವರು, ಊರಿನವರೆಲ್ಲರೂ ಕೂಡಿಕೊಂಡು ಜೈಕಾರ ಹಾಕುತ್ತಾ ರಾಜನನ್ನು ಮೆರವಣಿಗೆ ಮಾಡ್ತಾ ಇದ್ರು. ಇಂಥ ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ಹೊಲಸಾದ ಬಟ್ಟೆಗಳು, ಹರಕ ಚಪ್ಪಲಿಗಳು, ಮೈ ಮೇಲಿರುವಂಥ ವೇಷಭೂಷಣಗಳು ನೋಡುವ ಹಾಗಿಲ್ಲ. ಮೈಯಿಂದ ದುರ್ವಾಸನೆ ಈ ಭಿಕ್ಷುಕನ ತಲೆ ಬರ್ತಾ ಇತ್ತು. ಇದನ್ನು ನೋಡ್ಕೋತ ಬದಿಯಲ್ಲಿ ರಸ್ತೆ ಬದಿಯೊಳಗೆ ನಿಂತಾಗ ಏನು ತಿಳಿತೋ ಏನು ಹೊಳಿತೋ ಗೊತ್ತಿಲ್ಲ. ಅದು ಸಮೀಪದೊಳಗೆ ಮೆರವಣಿಗೆ ಬರ್ತಾ ಇತ್ತು. ಬರುವ ಸಂದರ್ಭದೊಳಗೆ ತನ್ನ ಕಾಲೊಳಗಿರುವಂಥ ಹರಕ ಚಪ್ಪಲಿಯನ್ನು ತೆಗೆದುಕೊಂಡು ರಾಜನ ಕಿರೀಟಕ್ಕೆ ಎಸೆದು ಬಿಟ್ಟ. ಆ ಕಿರೀಟಕ್ಕೆ ಎಸೆದಾಗ ಆ ಚಪ್ಪಲಿ ಏಟಿಗೆ ಕಿರೀಟ ನೆಲಕ್ಕುರುಳಿ ಬಿತ್ತು. ಆವಾಗ ರಾಜನ ಸಹಚರರು, ಬಂಧು ಬಳಗದವರು ಎಲ್ಲರೂ ಬಂದು ಇವನು ಹಿಡಿಬೇಕಾದ್ರೆ ಹಿಂದ ಮುಂದೆ ನೋಡ್ತಾರೆ. ಯಾಕಂದ್ರೆ ಮೈಯಿಂದ ದುರ್ವಾಸನೆ ಬರ್ತಾ ಇದೆ, ಕೊಳಕಾದ ಬಟ್ಟೆಗಳೈತಿ. ಇವನು ಏನು ಮಾಡಬೇಕಂತ ಗೊತ್ತಿಲ್ಲ. ಆದರೂ ಮನಸ್ಸೋ ಇಚ್ಛೆ ಬೈದರು, ಅಷ್ಟ ಸಾಕಾಗಲಿಲ್ಲ, ಮನಸ್ಸೋ ಇಚ್ಛೆ ಬಡಿದ್ರು. ಕೊನೆಯದಾಗಿ ರಾಜನ ಸಹಚರರು ಕೂಡಿ ಕೇಳ್ತಾರೆ, ಅಲ್ಲ, ನೀನು ಎಲ್ಲರೂ ಮೆರವಣಿಗೆ ಮಾಡ್ತಾ ಇದ್ದಾರೆ, ಸಂಭ್ರಮ ಪಡ್ತಾ ಇದ್ದಾರೆ, ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ, ನೀ ಯಾಕೆ ನಿನ್ನ ಕಾಲೊಳಗಿರುವಂಥ ಚಪ್ಪಲಿಯನ್ನು ರಾಜನ ಕಿರೀಟಕ್ಕೆ ಒಗದಿ ಅಂತ ಕೇಳಿದಾಗ ಬಯಸಿಕೊಂಡಿರುವಂಥ ಆ ಭಿಕ್ಷುಕ ಒಂದು ಮಾತು ಹೇಳ್ತಾನೆ, ನಾನೇನು ಕೇಳಬೇಡ್ರಿ, ಆ ಕೆಳಗೆ ಬಿದ್ದಿರುವಂಥ ಕಿರೀಟನ್ನು ಹೋಗಿ ಕೇಳೋಗ್ರಿ ಅಂತ ಹೇಳ್ತಾರೆ. ಆವಾಗ ಎಲ್ಲ ಸಹಚರರು, ಬಂಧು ಬಳಗದವರು ನೆಲಕ್ಕುರುಳಿ ಬಿದ್ದಿರುವಂಥ ಕಿರೀಟ ನೋಡಕ್ಕೆ ಹೋಗ್ತಾರೆ. ಆ ಕಿರೀಟದೊಳಗೆ ಅಡಗಿಕೊಂಡಿರುವಂಥ ಒಂದು ಹಾವು ನಿಧಾನವಾಗಿ ಹೊರಗೆ ಬರುತ್ತೆ.
ಅವಾಗ ಎಲ್ಲ ಸಹಚರು ದಂಗಾಗಿ ನಿಲ್ತಾರು, ಬಂಧು ಬಳಗದವರು ದಂಗಾಗಿ ನಿಲ್ತಾರು, ಊರಿನ ನೆರೆಹೊರೆಯವರೆಲ್ಲ ದಂಗಾಗಿ ನಿಲ್ತಾರು. ಅಯ್ಯೋ ಇವಾಗ ಯಾವಾಗ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಭವಿಷ್ಯತ್ತದ ವಾಣಿಯನ್ನು ತಿಳಿದುಕೊಂಡಿರುವಂತ ಪುಣ್ಯಾತ್ಮ ನಾನು, ನೋಡ್ಲಿಕ್ಕೆ ಕಲ್ಮಶವಾಗಿರುವಂತ ಬಟ್ಟೆ ಬರೆಗಳನ್ನು ತೊಟ್ಟಿರುವಂತ ಮನುಷ್ಯನಿಗೆ ನಮ್ಮ ರಾಜನನ್ನು ಉಳಿಸಿರುವಂತ ಪುಣ್ಯಾತ್ಮ ಇವ ಎಂಬ ಕಲ್ಪನೆ ಜನರಲ್ಲಿ ಮೂಡ್ತೈತಿ. ಆವಾಗ ರಾಜ ಏನ್ ಮಾಡ್ತಾನಂದ್ರೆ ಸಿಂಹಾಸನದ ಮೇಲಿಂದ ಕೆಳಗಿಳಿತಾನೆ. ಇಳಿದು ಬಂದ ಹರಕ್ ಮುರುಕ ಬಟ್ಟೆಯನ್ನು ತೊಟ್ಟಿರುವಂತ ಮೈ ತುಂಬ ಎಲ್ಲ ದುರ್ವಾಸನೆ ಬರುವಂತ ವ್ಯಕ್ತಿ ತಲೆ ಬರ್ತಾನೆ. ಅವನು ಸ್ವಚ್ಛವಾಗಿ ಎಲ್ಲ ಸಹಚರದಿಂದ ಸ್ನಾನ ಮಾಡಿಸ್ತಾರೆ, ಹೊಸ ಬಟ್ಟೆಯನ್ನು ತೊಡಿಸ್ತಾರೆ, ಮತ್ತೊಂದು ಸುಂದರವಾದಂತ ಕಿರೀಟನ್ನು ಕಟ್ಟಿ ರಾಜನು ಕುಳಿತುಕೊಳ್ಳುವ ಜಾಗದೊಳಗೆ ಯಾರನ್ನು ಕುಣಿಸ್ತಾರಂದ್ರೆ ಭಿಕ್ಷುಕನನ್ನು ಕುಣಿಸ್ತಾರೆ. ಆವಾಗ ರಾಜ ಮುಂದ ಮೆರವಣಿಗೆ ಒಳಗೆ ಭಾಗಿಯಾಗ್ತಾನೆ. ಜೈಕಾರ ಜೈಕಾರ, ಇಲ್ಲಿಯ ತನಕ ಊರಿನ ಜನರು ಮತ್ತು ಸಹಚರರು ರಾಜನಿಗೆ ಜೈಕಾರ ಹಾಕ್ತಾ ಇದ್ರು. ಇಂದ ಭಿಕ್ಷುಕನನ್ನ ಸಿಂಹಾಸನದ ಮೇಲೆ ಕುಣಿಸಿ ರಾಜರು ಮತ್ತು ಉಳಿದ ಬಂಧು ಬಳಗದವರೆಲ್ಲರೂ ಜೈಕಾರ ಹಾಕಾಕೈತ್ರು. ಇದನ್ನು ನೋಡಿ ಸಂತೋಷ, ಸಂಭ್ರಮ, ಸಡಗರ ಉಕ್ಕಿ ಬರಾಕೈತು. ಯಾರಲ್ಲಿ ಅಂದ್ರೆ ಭಿಕ್ಷುಕನಲ್ಲಿ. ಅಯ್ಯೋ ನಾ ಏನು ಮಾಡಿದ್ನಿ, ಆದರೂ ರಾಜ ಏನು ಹೇಳ್ತಿದ್ದಂದ್ರ ನನ್ನ ಪ್ರಾಣವನ್ನು ಉಳಿಸಿರುವಂತ ಪುಣ್ಯಾತ್ಮ, ಇಂಥ ಪುಣ್ಯಾತ್ಮನ ಮೆರವಣಿಗೆ ಆಗಬೇಕು ಹೊರತು ನನ್ನ ಮೆರವಣಿಗೆ ಆಗಬಾರದು ಎಂಬ ಉದ್ದೇಶದಿಂದ ಆ ರಾಜ ಸಿಂಹಾಸನದ ಮೇಲೆ ಭಿಕ್ಷುಕನ ಮೆರವಣಿಗೆ ಪ್ರಾರಂಭ ಆಯ್ತತ್ತ. ಸಿಂಹಾಸನದ ಮೇಲೆ ಕುಳಿತುಕೊಂಡಿರುವಂತ ಭಿಕ್ಷುಕ ಒಳಗೆ ಅಂತಾನೆ, ನೀನು ಒಲಿದರೆ ಕೊರಡು ಕೊಣರುವುದಯ್ಯ, ನೀನು ಒಲಿದರೆ ಬರಡು ಹೈನುವುದಯ್ಯ, ನೀನು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ತಂದೆ ಕೂಡಲ ಸಂಗಮ ದೇವ ಎನ್ನುವಂತೆ ಆ ದೈವ ಅನ್ನೋದು, ಆ ದೇವರನ್ನೋದು ನನ್ನ ಸಂಘದೊಳಗಿತ್ತು. ಒಂದಾನೊಂದು ಕಾಲಕ್ಕೆ ಬಡಿಯಾಕೆ ಹಚ್ಚಿದ್ದು ಅವನೇ, ನಾನು ಉಳಿಸಿದ್ದು ಅವನೇ, ನನ್ನ ಮೆರವಣಿಗೆ ಮಾಡ್ಲಿಕ್ಕೆ ಹಚ್ಚಿದವನು ಅವನೇ. ಆದ್ದರಿಂದ ಒಮ್ಮೆ ಉಪ್ಪರಿಗೆ ಮೇಲಿರುವಂತ ವ್ಯಕ್ತಿಯನ್ನು ತಿಪ್ಪೆ ಮೇಲೆ ತಂದು ಕುಣಿಸ್ತಾನೆ, ಒಂದು ತಿಪ್ಪೆ ಮೇಲಿರುವಂತ ವ್ಯಕ್ತಿಯನ್ನು ಉಪ್ಪರಿಗೆ ಮೇಲೆ ತಂದು ಕುಣಿಸ್ತಾನೆ. ಆದ್ದರಿಂದ ನನ್ನ ಸಂಘ ನೀನು ಸದಾಕಾಲ ಬಿಡಬೇಡ ಎಂದು ಮತ್ತೆ ದೈವತ್ವಕ್ಕೆ, ದೇವರಿಗೆ ಸದಾಕಾಲ ಕೃತಜ್ಞತೆಯನ್ನು ಸಲ್ಲಿಸಿ ಸಿಂಹಾಸನದ ಮೇಲೆ ಮೆರವಣಿಗೆಯನ್ನು ಮುಗಿಸಿ ರಾಜ ಮಹಾರಾಜರಿಗೆ ನಮಸ್ಕರಿಸಿ ಮತ್ತೆ ತನ್ನ ನಾಡಿಗೆ ಬೀಳ್ಕೊಟ್ಟು ಬಂದ. ಆದ್ದರಿಂದ ಆ ತಪಸ್ಸಿನೊಳಗಂಥ ಶಕ್ತಿ ಐತಿ. ಅಂಥ ಸಾಧನೆ ಮಾಡುವಂಥ ಕಲೆ ಕೌಶಲ್ಯ ಅಡಿಗೆದ್ದು ಯಾವುದ್ರೊಳಗೆ ಅಂದರೆ ತಪಸ್ಸು. ಅಂಥ ತಪಸ್ಸಿನೊಳಗೆ ನಾವು ನೀವೆಲ್ಲರೂ ಭಾಗಿಯಾಗೋಣ ಅಂತ ತಿಳ್ಕೊಂಡು ಇಂಥ ಒಂದು ಸುಂದರವಾದಂಥ ವಿಡಿಯೋವನ್ನು ಆಲಿಸಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.